ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳ ಹೋಗೋಣ ಅಂತ. ಅದು ಬೈಕಲ್ಲೇ ಹೋಗೋಣ, ಲಾಂಗ್ ಡ್ರೈವ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಸಮ್ಮರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಬಾಯಾರಿಕೆ ಆಗ್ತಿತ್ತು. ಸೊ ಎಳ್ನೀರೆಲ್ಲ ಕುಟ್ಕೊಂಡು, ಟಿಫನ್ ಬೇರೆ ಆಗಿರಲಿಲ್ಲ ನಮ್ಮದು. ಟಿಫನ್ ಎಲ್ಲ ಮಾಡಿಕೊಂಡು ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ ನಾವು. ಧರ್ಮಸ್ಥಳ ಹೋಗಿದ ತಕ್ಷಣ ರೂಮ್ ಮಾಡ್ಕೋಣ ಅಂದ್ಬಿಟ್ಟು ರೂಮ್ ಮಾಡ್ಕೊಂಡ್ವಿ. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನೆಕ್ಸ್ಟ್ ಹೇಗಿರೋ ದರ್ಶನ ಮಾರ್ನಿಂಗ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಿಯರ್ ಬೈ ಇರೋ ಎಲ್ಲ ಟೆಂಪಲ್ ಮುಗಿಸೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಫಸ್ಟು ಸೂರ್ಯ ಟೆಂಪಲ್ಗೆ ಹೋದ್ವಿ. ಸೂರ್ಯ ಟೆಂಪಲ್ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ರಾಮ ಟೆಂಪಲ್ಗೆ ಹೊರಟ್ವಿ. ಆ್ಯಕ್ಚುಲಿ ನನಗೆ ಇದು ಫೇವ್ರೆಟ್ ಟೆಂಪಲ್ ಇದು. ಇಲ್ಲಿ ಹೋಗಿದ ತಕ್ಷಣ ಮೊದಲು ಇದಕ್ಕೆ ನಾನು ವಿಸಿಟ್ ಕೊಡೋದು. ಸೊ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ನೆಕ್ಸ್ಟು ಟೆಂಪಲ್ ಒಳಗೆ ಹೋದ್ವಿ. ಟೆಂಪಲ್ ಒಳಗಿನ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಲ್ಲ, ಬಿಕಾಸ್ ಅಲ್ಲಿ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಆಚೆ ಕಡೆಯಿಂದ ವೀಡಿಯೋ ಮಾಡಿದ್ದೀನಿ. ಅದ್ರದ್ದು ಎಲ್ಲ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ರಾಮ ಟೆಂಪಲಿಂದು. ಸೊ ಮುಗಿಸ್ಕೊಂಡು ನೆಕ್ಸ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಮ್ಮದು ಊಟ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಊಟ ಮಾಡೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಬಾಸ್ ಬೇರೆ ಎಂಟ್ರಿ ಆಗಿದ್ದರು. ಸೊ ಅವ್ರನ್ನೆಲ್ಲ ನೋಡಿಕೊಂಡು ಫೋಟೋ ತೆಕ್ಕೊಂಡು ಊಟದಲ್ಲಿಗೆ ಹೋಗಿ ಊಟ ಎಲ್ಲ ಮಾಡಿದ್ವಿ. ಏನೋ ಒಂಥರ ಹೊಟ್ಟೆ ಬೇರೆ ಹಶ್ವಾಗಿರ್ತಿತ್ತು. ಮಾರ್ನಿಂಗ್ ಟಿಫನ್ ಮಾಡಿದ್ದು, ಆಫ್ಟರ್ನೂನ್ ಏನಿರಲಿಲ್ಲ. ಸೊ ಅಷ್ಟರೊಳಗೆ ಊಟ ಆಗುತ್ತೆ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ರೂಮ್ ಕಡೆ ಹೊರಟ್ವಿ. ಇನ್ನು ಉಳಿದಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.